ಮುನಿಯಮ್ಮ, ಇದನ್ನ ನಾನು ಯಾವತ್ತೂ ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಇವತ್ತು ಹೇಳ್ತಿದ್ದೀರಾ ಅಲ್ವಾ? ಕುತ್ತಿಗೆಯಲ್ಲಿ ನೀವು ಕಟ್ಟಿರೋ ತಾಳಿನ ಇಟ್ಕೊಂಡು ಇಂಥ ಮಾತಿನ ನಿಮ್ಮ ಬಾಯಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ ನಾನು. ಹಂಗಲ್ಲ ಮುನಿಯಮ್ಮ, ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂದಾಗ ನನ್ನ ಹತ್ರ ಅಷ್ಟು ಧೈರ್ಯ ಇರ್ಲಿಲ್ಲ. ಹೇಳಿದ್ರೆ ಎಲ್ಲಿ ನಿಮ್ಮನ್ನ ಕಳ್ಕೊತೀನಿ ಅಂತ ಸುಮ್ಮನೆ ಕುತ್ಕೋಬೇಡಿ, ಏನಾರ ಮಾತಾಡಿ. ನನಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ನನ್ನನ್ನ ಚೆನ್ನಾಗಿ ಬೈದ್ಬಿಡಿ, ಇಲ್ಲ ಎರಡೆರಡು ಹೊಡೆದ್ಬಿಡಿ. ಪ್ಲೀಸ್ ಮುನಿಯಮ್ಮ, ಈ ತರ ಸುಮ್ಮನೆ ಇರಬೇಡಿ, ಏನಾದ್ರೂ ಮಾತಾಡಿ ಮುನಿಯಮ್ಮ. ಏನ್ ಮಾತಾಡ್ಲಿ? ಸುಳ್ಳನ್ನ ಹೇಳಿ ಫ್ರೆಂಡ್ಶಿಪ್ ಮಾಡಿದ್ರಿ, ಸತ್ಯನ ಮುಚ್ಚಿಟ್ಟು ಪ್ರೀತಿ ಮಾಡಿದ್ರಿ ಅಲ್ವಾ? ಈಗ ತಾಳಿ ಕಟ್ಟಿದ್ಮೇಲೆ ಎಲ್ಲ ವಿಚಾರನು ಹೇಳ್ತಿದ್ದೀರಲ್ಲ, ಈಗ ನಾನು ಏನ್ ಮಾಡ್ಲಿ? ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ. ಈಗ ತಾಳಿ ಕಟ್ಟಿದ್ಮೇಲೆ ಎಲ್ಲ ಹೇಳ್ತಿದ್ದೀರಲ್ಲ, ಈಗ ನಾನು ಏನ್ ಮಾಡ್ಲಿ? ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ. ಇದೆಲ್ಲ ಯಾವ್ದು ನನಗೆ ಫಸ್ಟ್ ಟೈಮ್ ಅಲ್ಲ, ಯಾವಾಗ್ಲೂ ಇದೆ ನನ್ನ ಹಣೆ ಬರಹ. ಯಾವ್ದೋ ವಿಷಯಕ್ಕೆ ತುಂಬಾ ಖುಷಿ ಪಡ್ತೀನಿ, ಇನ್ನೇನು ಕಷ್ಟ ಇಲ್ಲ ಅಂತ ಸಂಭ್ರಮಿಸ್ತೀನಿ. ಆದ್ರೆ ಮರುಕ್ಷಣನೇ ಯಾವ್ದೋ ಒಂದು ನೋವು, ಆಘಾತ ನನ್ನನ್ನ ಹಿಂಡಿ ಹಿಪ್ಪೆ ಮಾಡೋದಕ್ಕೆ ಕಾಯ್ಕೊಂಡಿರುತ್ತೆ. ಇಷ್ಟೇ ನನ್ನ ಜೀವನ. ಮುನಿಯಮ್ಮ, ಆ ಥರ ಎಲ್ಲ ಹೇಳ್ಬೇಡಿ, ಆ ಥರ ಏನೂ ಆಗಲ್ಲ. ಏನು ಆಗಲ್ಲ ರಾಜ್, ಏನು ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಇಂಥ ದೊಡ್ಡ ಸತ್ಯನ ಹೇಳಿ ಏನು ಆಗಿಲ್ಲ ಅಂತಿರಲ್ಲ. ನನ್ ಒಳಗಾಗ್ತಿರೋ ಸಂಕಟ ನಿಮಗ್ ಗೊತ್ತಾಗ್ತಿದ್ಯಾ? ನನಗಾಗಿರೋ ಮೋಸ ಏನು ಅಂತ ಗೊತ್ತಾ ನಿಮಗೆ? ಕೊಂದಿರೋ ಮನೆ ಸೊಸೆನ ನಾನು? ಇಲ್ಲ ಇಲ್ಲ, ಇದು ಸತ್ಯ ಅಲ್ಲ. ಇಲ್ಲ ಇಲ್ಲ ಮುನಿಯಮ್ಮ, ನಮ್ಮಪ್ಪ ನಿಮ್ಮಪ್ಪನ ಸಾವಿಗೆ ಕಾರಣ ಅಲ್ಲ. ಹಾಗೆ ನಾನು ನಿಮಗೆ ಮೋಸನೂ ಮಾಡ್ತಿಲ್ಲ. ಮೋಸ ಮಾಡೋದೇ ಆಗಿದ್ರೆ ಈಗಲೂ ನಿಮ್ಗೆ ಯಾವ ಸತ್ಯನೂ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮನ್ನ ಇನ್ನೆಲ್ಲೋ ಕರ್ಕೊಂಡೋಗಿ ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು. ನಿಮಗ್ ಮೋಸ ಮಾಡಬಾರ್ದು ಅಂತಾನೆ ತಾಳಿ ಕಟ್ಟಿದ ತಕ್ಷಣ ಈ ವಿಷಯ ಹೇಳ್ತಿರೋದು. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡಿ ಮುನಿಯಮ್ಮ. ರಾಜ್, ಸಾಕು, ಇನ್ನೇನು ಮಾತಾಡ್ಬೇಡಿ. ಮುನಿಯಮ್ಮ ಸಾಕು ಅನ್ನಲ್ಲ. ನನ್ನ ಹಣೆಲ್ ಬರ್ದಿರೋದೇ ಹೀಗೆ, ಅದಕ್ಕೆ ಯಾರು ಏನು ಮಾಡೋದಕ್ಕಾಗಲ್ಲ. ಆ ದೇವ್ರು ಖುಷಿ ಅನ್ಭವಿಸೋ ಯೋಗನ ನನಗೆ ಕೊಟ್ಟಿಲ್ಲ. ಖುಷಿ, ಸಂತೋಷ ಅನ್ನೋದೆಲ್ಲ ಜಾಸ್ತಿ ಹೊತ್ತು ನನ್ನ ಹತ್ರ ಉಳಿಯೋದಿಲ್ಲ. ಈಗಷ್ಟೇ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಗೆಳೆಯನೇ ಗಂಡ ಅನ್ಕೊಂಡೆ. ಸಂತೋಷದಲ್ಲಿ ಒಂದು ಪುಟ್ಟ ಕಾಮನ ಬಿಲ್ಲು ಮನ್ಸಲ್ಲಿ ಮೂಡಿತ್ತು. ಇಷ್ಟರಲ್ಲಿ ನೀವ್ ಯಾರು ಅನ್ನೋ ಸತ್ಯ ಸಿಡ್ಲಿನ ಹಾಗೆ ಬಂದು ಎಲ್ಲ ಹಾಳಾಯ್ತು. ಇದೆಲ್ಲ ನನ್ ಕರ್ಮ, ನಾನು ಅನುಭವಿಸ್ತೀನಿ. ಅಳಿಸಿದೆ, ಹುಸಿಯಾಗಿದೆ. ಮಂಜುಳಾ, ಅಮ್ಮ ಹೇಳಿ. ಈ ಹಾಲ್ ನೋಡಮ್ಮ ಹೆಂಗಿದೆ. ಇದಕ್ಕೆಲ್ಲ ಬೇಗ ಅಲಂಕಾರ ಮಾಡ್ಬೇಕು. ನಾ ಫ್ಲವರ್ ಅರೇಂಜ್ಮೆಂಟ್ ತಂದಿದ್ದೀನಲ್ವಾ, ಅದನ್ನೆಲ್ಲ ಇಲ್ಲಿ ಜೋಡಿಸ್ಬೇಕು. ಸರಿನಮ್ಮ. ಈಗ ಎಂಗೇಜ್ಮೆಂಟ್ ಆಗೋದು ಇಲ್ಲಿ. ಈ ಸೋಫಾ ಅಂತ ತೆಗೆದ್ಬಿಟ್ಟು ಇಲ್ಲಿ ಜಮ್ಕನ ಹಾಸ್ಬೇಕು. ಸರಿನಮ್ಮ. ಈ ಪುಟ್ಟು ಎಲ್ಲಿ? ಏನೋ ಗೊತ್ತಿಲ್ವೇ. ಬೇಗ ಕರ್ಕೊಂಬ, ಹೋಗಿ ಕರ್ಕೊಂಬ ಅವನ್ನ. ರೇವತಿ, ಇವಳು ಇನ್ನೂ ಸೀರೆ ಉಟ್ಕೊಂಡು ಬರ್ಲಿಲ್ವಲ್ಲೇ? ಒಳ್ಳೆ ಕಾಲ ಮೀರ್ ಹೋಗುತ್ತೆ. ಸರಿ, ನಿಮ್ಮ ಅಕ್ಕಂಗೆ ಸೀರೆ ಉಡಕ್ ಸಹಾಯ ಮಾಡಿ ಬೇಗ ಹೋಗಿ ಕರ್ಕೊಬರೋ. ನಾನಾ? ಹೋಗಮ್ಮ, ಹೋಗ್ ಬೇಗ.
ರೇವತಿ ಅಕ್ಕ, ಆರಾಧನಾ ರಾಜ್ ಜೊತೆ ಯಾಕೆ ಹೋಗಲ್ಲ ಅನ್ಲು ಅಂತ. ಅದೇ ಲತಾ ಹೇಳದ್ಲಲ್ಲ, ಅವಳಿಗೆ ಇಲ್ಲಿಂದ ಹೋಗಕ್ಕೆ ಮನ್ಸಿಲ್ವೋ ಏನೋ. ರಾಜ್ ಆರಾಧನನ್ನ ಮದುವೆ ಆಗಿದ್ದು ನಮ್ಮೆಲ್ರಿಗೂ ಖುಷಿನೇ. ಆದ್ರೂ ಆರಾಧನನ್ ಮನ್ಸಲ್ಲಿ ಏನಿತ್ತೋ ಏನೋ. ಇದೆಲ್ಲ ನಿಜಾನೇ ಆದ್ರೂ ನಾನು ಯೋಚನೆ ಮಾಡ್ತಿರೋದೇನು ಗೊತ್ತಾ, ಅವಳು ಈ ಮನೆಯಲ್ಲಿ ಅನುಭವಿಸ್ತಿರೋ ನರಕಕ್ಕಿಂತ ರಾಜ್ ಮನೆಯಲ್ಲಿ ಆರಾಮಾಗಿರ್ತಾಳೆ. ರಾಜ್ ಅವಳನ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ರೇವತಿ, ಇಬ್ಬರನ್ನ ಹಸೆ ಮನೆ ಮೇಲೆ ಕೂಡ್ಸು. ಅಜ್ಜಿ, ಈಗ ಆರ ಬದಲಾಯಿಸೋ ಶಾಸ್ತ್ರ ತಾನೆ? ಹೂನಪ್ಪ. ಮುರುಗೇಶ, ಹಾರ ಹಾಕೊಡೋ. ಆಮ ಯಾಕೆ ಒಂಥರ ಇದೆಯಾ? ಎಲ್ರ ಥರ ನಾನು ನಿನ್ನನ್ನ ಅನುಮಾನಿಸ್ತೆ ಅಂತ ನನ್ನ ಮೇಲೆ ಕೋಪನಾ? ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣೆ. ನಿನ್ನ ಇಲ್ಲಿಂದ ಹೇಗಾದ್ರೂ ಮಾಡಿ ಸಾಗ್ ಹಾಕ್ಬೇಕು, ನೀನೊಂದು ದಡ ಸೇರ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿದೆ ಕಣೆ. ಅಂತೂ ನಾನು ಅನ್ಕೊಂಡ ಹಾಗೆ ನೀನು ರಾಜ್ ಕೈ ಹಿಡಿದು ಒಂದು ಒಳ್ಳೆ ಮನೆ ಸೇರ್ತಿದ್ಯಾ. ಏನಾಯ್ತೆ? ಯಾಕೆ ಅಳ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಸಮಯ ಬಂತು ಅನ್ಕೊಂಡು ಖುಷಿಯಾಗಿಲ್ಲ. ಈಗ ಹೇಳಮ್ಮ, ನನ್ನನ್ನ ಅವ್ರ ಮನೆ ಕಳಿಸ್ತೀಯಾ? ಹೆಣ್ಣಿಗೆ ಒಂದು ಸತಿ ಮದುವೆ ಆದರೆ ಮುಗೀತು, ಅದೇ ಅವಳ ಮನೆ. ಶತ್ರು ಮನೆ ಆಗಿದ್ರೂ ಪರವಾಗಿಲ್ಲ. ನೀನಲ್ಲಿಗೆ ಹೋಗ್ಬೇಕು. 100 ಕಾಲ ಸುಖವಾಗಿ ಬಾಳಿ. ನಿಮ್ಮಿಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ರು ಚೆನ್ನಾಗಿರಿ. ನೋಡಪ್ಪ ರಾಜಲಕ್ಷ್ಮಿ, ನನ್ನ ಮಗಳನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿದ್ದೀನಿ. ಅವಳಿಗೆ ಎಲ್ಲದ್ರ ಬಗ್ಗೆ ಬೆಲೆ ಗೊತ್ತಿರಲಿ ಅಂತ ನಾನು ಸ್ವಲ್ಪ ಖಡಕ್ ಆಗಿದ್ದೆ ಅಷ್ಟೇ. ಅದರ ಅರ್ಥ ಅವಳ ಮೇಲೆ ಪ್ರೀತಿ ಕಡಿಮೆ ಅಂತ ಅಲ್ಲ. ನೋಡಪ್ಪ, ನೀನು ಅದೇ ಪ್ರೀತಿಯಿಂದ ನೋಡ್ಕೋಬೇಕು. ನನ್ನ ಮಗಳನ್ನ ಸುಖವಾಗಿ ಬಾಳಿಸ್ಬೇಕು. ರೇವತಿ, ಏನಾದ್ರು ಹೇಳಂಗಿದ್ರಿ ಹೇಳು. ರಾಜ್, ನನ್ನ ಮಗಳ ಜೀವನ ನಿಮ್ಮ ಕೈಲಿದೆ. ಆಂಟಿ, ಅವ್ರು ಎಲ್ಲಿದಾರ್ರಿ? ಎಂಗೇಜ್ಮೆಂಟ್ ಟೈಮ್ ಆಗ್ತಾ ಇದೆ. ಸುಶಾಂತ್ ಗೊತ್ತಿಲ್ಲದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದೆಯಾ ನೀನು? ಅವನದನ್ನ ಹ್ಯಾಕ್ ತಗೊಳ್ತಾನೋ ಏನೋ ಗೊತ್ತಿಲ್ಲ. ಸಾವಿತ್ರಿ, ನೀನು ದುಡುತ್ತಾ ಇದೆಯಾ ಅಂತ ನಿನಗೆ ಅನ್ನಿಸ್ತಾ ಇಲ್ಲ? ಹಾಗೆಲ್ಲ ಏನು ಆಗ್ತಾ ಇಲ್ಲ ರೀ. ನಿಮಗ್ ನನ್ನ ಟೆನ್ಷನ್ ಅರ್ಥ ಆಗಲ್ಲ ರೀ. ಅವರು ಮುಹೂರ್ತಕ್ಕಿಂತ ಮುಂಚೆ ಬಂದು ತಲುಪಿದ್ರೆ ಸಾಕು. ದಿಶಾ ರೆಡಿ ಆದ್ಲೋ ಇಲ್ವೋ? ಹೆಣ್ಣು ಮಕ್ಳಿಗೆ ಅದೆಷ್ಟು ಟೈಮ್ ಕೊಟ್ಟರು ಸಾಲದು. ದಿಶಾ, ಯಾಕೆ ಸಾವಿತ್ರಿ ನೀನು ಹೇಗೆ ದುಡುಕ್ತಾ ಇದೆಯಾ? ಸುಶಾಂತ್ನ ಒಂದು ಮಾತು ಕೇಳಿದೆ ನೀನು ಹೇಗೆ ನಿಶ್ಚಿತಾರ್ಥ ಮಾಡ್ತಿರೋದು ನನಗೆ ಸ್ವಲ್ಪ ಕೂಡ ಸರಿ ಕಾಣಿಸ್ತಾ ಇಲ್ಲ. ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕ್ಷೇಮನ ಸ್ವಾಮಿಗಳೇ? ಹಾ, ಎಲ್ಲ ಕ್ಷೇಮವಾಗಿದ್ದೀವಿ. ನೀವೆಲ್ಲ ಕ್ಷೇಮವಾಗಿದ್ದೀರಾ? ದೇವ್ರೇ, ಚೆನ್ನಾಗಿದ್ದೀನಿ ನಾನು. ಏನಾದ್ರು ತಗೊಳ್ತೀರಾ? ಏನು ಬೇಡಮ್ಮ, ಜಾತಕ ತಂದ್ಕೊಡಿ. ಈಗಲೇ ತರ್ತೀನಿ. ಜಾತಕ ತರ್ತೀನಿ ರೀ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ನಡಿ.
ಹೇಗ್ ಕಾಣಿಸ್ತಾ ಇದೀನಿ ನಾನು? ನಿನಗೇನಪ್ಪ, ನೀನ್ ಯಾವತ್ತಿದ್ರು ಸುಂದ್ರನೇ. ಅಯ್ಯೋ ನನಗಂತೂ ಇವತ್ತೇ ನಿಶ್ಚಿತಾರ್ಥದ ಜೊತೆ ಮದ್ವೆನೂ ಮಾಡಿ ಮುಗಿಸ್ಬಿಡ್ಲಾ ಅನ್ನಿಸ್ತಾ ಇದೆ. ಕಾಂಚನ, ದಿಶಾ ರೆಡಿ ಆದ್ಮೇಲೆ ಇನ್ನೊಂದು 5 ನಿಮಿಷ ಅಕ್ಕ ಬರ್ತಾರೆ. ಸುಶಾಂತ ಇನ್ನೂ ಬಂದಿಲ್ವಲ್ಲ ಅಕ್ಕ? ಸುಶಾಂತ್ ಬರ್ದೆ ಎಲ್ಲಿಗೋ ಹೋಗ್ತಾನೆ, ಬರ್ತಾನೆ ಇರು. ಅಂದಾಗೆ ಕಾಂಚನ, ಪುರೋಹಿತರು ನನ್ಗೆ ಜಾತಕ ತಗೊಂಬ ಅಂತ ಹೇಳಿದ್ರು. ನೀನ್ ಹೋಗ್ಬಿಟ್ಟು ದಿಶನ್ ಜಾತಕ ತಗೊಂಬ, ನಾನು ಸುಶಾಂತ್ ಜಾತಕ ತಂದ್ಬಿಡ್ತೀನಿ. ಏನ್ ನೋಡ್ತಾ ಇದೀರಾ, ಹೊರಡಿ. ಪುರೋಹಿತ್ರೆ, ಒಂದ್ ನಿಮಿಷ ಬಂದೆ. ಗೊತ್ತಿದ್ದು ನಾನು ನನ್ನ ಮಗಳನ್ನ ಕಷ್ಟಕ್ಕೆ ತಳ್ತಾ ಇದ್ದೀನಿ ಅನಿಸ್ತಾ ಇದೆ. ಇವ್ರು ನೋಡಿದ್ರೆ ನಿಶ್ಚಿತಾರ್ಥ ಅಂತ ಕುಣಿತಾ ಇದ್ದಾರೆ. ಸುಶಾಂತ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಛೇ. ಅಂಕಲ್, ನನಗೆಲ್ಲ ಗೊತ್ತಾಗಿದೆ. ಬಾ ಮನೆಗೆ ಹೋಗೋಣ. ಮನೆಗ? ಇನ್ನೆಲ್ಲಿಗೆ ಹೋಗ್ಬೇಕು ಅನ್ಕೊಂಡೆ? ಅಂಕಲ್, ಅದು ಮನೇಲಿ ಅಮ್ಮ. ನಾನು ಮಾತಾಡ್ತೀನಿ. ಕರಿ. ಅಂಕಲ್ ಅಂಕಲ್ ಆದ್ರೂ ಮನೇಲಪ್ಪ. ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ. ಕರಿ, ಟೈಮ್ ಆಗ್ತಿದೆ. ಆರಾಧನಾ, ನನ್ನ ಮಗಳು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದಾಳೆ. ದಯವಿಟ್ಟು ಅವಳ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡ. ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಏನ್ ಸೀಮೆಗಿಲ್ದಿರೋ ಮಗಳನ್ನ ಕಳಿಸ್ತಾ ಇದ್ದಾಳೆ ಗಂಡನ ಮನೆಗೆ. ಹೆಂಗಾಯ್ತಾ ಇದ್ದಾಳೆ ನೋಡಿ ನಿಮ್ಮಮ್ಮ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ ಆಂಟಿ. ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಈ ನನ್ನ ಮಗ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದಾನೆ. ನೀವಿಬ್ರು ಒಟಾರನ ಮರಿಬೇಡ್ರಪ್ಪ, ಆಗಾಗ ಬರ್ತಾ ಇರ್ರಿ. ಆರದನ್ನ ಚೆನ್ನಾಗಿ ನೋಡ್ಕೋಪ್ಪ ರಾಜಾ. ಹೂನಪ್ಪ ರಾಜಲಕ್ಷ್ಮಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ. ಅವಾಗ ಈ ಒಟಾರ್ ಕಡೆ ಬರ್ತಾ ಇರು. ಸುಶಾಂತ, ಟೈಮ್ ಆಯ್ತು, ಹೊರಡೋಣ. ಅಯ್ಯೋ ದೇವ್ರೆ, ನನ್ ಮಗಳು ಧರ್ಮೇಂದ್ರ ಪ್ರಧಾನ್ ಮನೆಗೆ ಹೋಗ್ತಿದ್ದಾಳ. ಏನ್ ಮಾಡ್ಲಿ? ತಡಿಯೋಕ್ಕೂ ಆಗ್ತಿಲ್ಲ, ಇಲ್ಲೇ ಇರು ಅನ್ನಕ್ಕೂ ಆಗ್ತಿಲ್ಲ.